ಮಕ್ಕಳ ನಿಧಾನಕ್ಕೆ ಊಟ ಮಾಡಿ, ಇನ್ನೂ ಬೇಕಾದರೆ ಕೇಳ ಹಾಕಿಸ್ಕೊಳ್ಳಿ. ಪದ್ಮಮ್ಮ, ಏನಮ್ಮ? ಬನ್ನಿ ಇಲ್ಲಿ. ಹೇಳಿ ಅಮ್ಮ. ಇದನ್ನ ಇಟ್ಕೊಳ್ಳಿ. ಇದನ್ನ ಯಾಕಮ್ಮ ನನಗೆ ಕೊಡ್ತಾ ಇದ್ದೀರಾ? ನೀವು ದಿನಸಿ ಪದಾರ್ಥ ತಂದಿದ್ದೀರಲ್ಲ, ಅದಕ್ಕೆ. ಎಂಥ ಮಾತು ಹೇಳ್ತಾ ಇದ್ದೀರಾ ತಾಯಿ? ವರ್ಷಾನ್ಗಟ್ಲೆಯಿಂದ ನಮಗೆ ಅನ್ನ ನೆರಳು ಕೊಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ. ಒಂದು ದಿನ ನಾವು ದುಡ್ದು ಈ ಮಕ್ಳಿಗೆ ಊಟ ಹಾಕಿದ್ಕೆ ನಿಮ್ಮಿಂದ ಮೂಗು ತೀಸ್ಕೋಬೇಕೆ ನಾವು? ಅದು ಅಲ್ಲದೆ ಇದು ಆಚಾರ್ಯರಿಗೆ ತುಂಬಾ ಪ್ರಿಯವಾದ ಮೂಗುತಿ ಅಂತ ನೀವೇ ಹೇಳಿದ್ದೀರಿ. ಏನು ಯೋಚನೆ ಮಾಡ್ತಿದ್ಯಾ ಸರಸ್ವತಿ? ಏನಿಲ್ಲ. ನನಗೆ ಗೊತ್ತು, ಈ ಮೂಗುತಿ ನಿನ್ನ ಮೂಗಿನ ಮೇಲಿದ್ದಾಗ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿದ್ದೆ. ಆದರೆ ಈ ನಿನ್ನ ಸೌಂದರ್ಯ ಮೂಗುತಿಯಿಂದ ಹೆಚ್ಚಾಗಿರಲಿಲ್ಲ. ನಿನ್ನಿಂದ ಈ ಮೂಗುತಿಗೆ ಸೌಂದರ್ಯ ಬಂದಿತ್ತು ಅಷ್ಟೇ. ನಾಳೆ ಇದ್ರ ಜಾಗದಲ್ಲಿ ಬೇರೊಂದು ಮೂಗುತಿ ಬಂದರೂ ನೀನು ಚೆನ್ನಾಗೇ ಕಾಣ್ತೀಯ. ನಿಜ ಆಚಾರ್ಯರೇ, ಯಾವ ಬಂಗಾರ ಇಲ್ಲ ಅಂದ್ರೂ ಸರಸ್ವತಮ್ಮವರು ದೇವತೆ ಥರ ಕಾಣಿಸ್ತಾರೆ. ಯಾಕಂದರೆ ಅವ್ರ ಗುಣನೇ ಬಂಗಾರ. ಹಾಗಂತ ನಾವು ಮಾಡಿರೋ ಅಲ್ಪ ಕೆಲಸಕ್ಕೆ ಇಷ್ಟು ದೊಡ್ಡ ಉಡುಗೊರೆ ತಗೊಳ್ಳದೆ ನಾವು ಈ ಮನೆಗೆ ಅಷ್ಟು ಹೊರಗನ್ನವ್ರಾಗ್ಬಿಟ್ವಾ? ಹಾಗಲ್ಲ ಶ್ರೀನಿವಾಸ, ನಾನು ನಮ್ಮ ಗುರುಪಾದ ಸಾಕ್ಷಿಯಾಗಿ ಅಪರಿಗ್ರಹ ವ್ರತ ಸ್ವೀಕಾರ ಮಾಡಿದ್ದೀನಿ. ನಮ್ಮ ದುಡಿಮೆಯ ವಿನಃ ಅನ್ಯರಿಂದ ಏನನ್ನೂ ಪಡೆಯಬಾರದು. ಪಡೆದ್ರೆ ಅದು ಅಧರ್ಮ, ದ್ರೋಹ, ಗುರು ದೇವರಿಗೆ ಮಾಡುವ ಅಪಚಾರ. ಇಷ್ಟು ಬಿಟ್ರೆ ನಿಮ್ಮ ಪ್ರೀತಿನ ತಳ್ಳಹಾಕೋ ಉದ್ದೇಶ ನಮ್ದಲ್ಲ. ದಯವಿಟ್ಟು ಸ್ವೀಕರಿಸಿ. ಶ್ರೀಹರಿ.